ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನದಿಂದ ಗೌರವಯುತವಾಗಿ ನಿರ್ಗಮಿಸಿದ್ದಾರೆ. ಯಾವುದೇ ರೆಸಾರ್ಟ್ ರಾಜಕಾರಣ ಇಲ್ಲ, ಅರ್ಚಾಟ ಕೂಗಾಟ ಇಲ್ಲ, ಬಣ ರಾಜಕೀಯ ಇಲ್ಲ, ಮೀಟಿಂಗ್ ಇಲ್ಲ, ಏನಿಲ್ಲದೆ ಸೈಲೆಂಟಾಗಿ ಅಧಿಕಾರ ಹಸ್ತಾಂತರ ಆಗಿಬಿಟ್ಟಿದೆ. ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರನ್ನ 2023ರಲ್ಲಿ ಸಿ ಎಮ್ ಆಗಿ ಆಯ್ಕೆ ಮಾಡಬೇಕಾದ್ರೆ ನೀವೇ 5 ವರ್ಷ ಮುಖ್ಯಮಂತ್ರಿ ಅಂತ ಮಾತು ಕೊಟ್ಟೆ ಅವರನ್ನು ಮುಖ್ಯಮಂತ್ರಿ ಮಾಡಿರ್ತಾರೆ. ಅದಕ್ಕೆ 90ಕ್ಕೂ ಹೆಚ್ಚು ಶಾಸಕರು ಕೂಡ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತಲೇ ಅವತ್ತು ಸಿದ್ದರಾಮಯ್ಯನವ್ರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿರ್ತಾರೆ. ಹೀಗಿದ್ದರೂ ಕೂಡ 3 ವರ್ಷ ಕಳೀತಿದ್ದಾಗೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯಿಂದ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಪಟ್ಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಇದು ನಿಜಕ್ಕೂ ಸಿದ್ದರಾಮಯ್ಯನವರ ತೂಕವನ್ನು ಮತ್ತಷ್ಟು ಹೆಚ್ಚಳ ಮಾಡ್ತು ಅನ್ಬೋದು. ಯಾಕಂದರೆ ಸಿದ್ದರಾಮಯ್ಯ ಅಂದರೆ ರೆಬಲ್ ನಾಯಕ ಅಂತಲೇ ಕರೆಸ್ಕೊಂಡಿದ್ದಂಥವ್ರು. ಅವ್ರು ಯಾರ ಮಾತಿಗೂ ಬಗ್ಗಲ್ಲ, ಅಧಿಕಾರವನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಅಂತಹ ಸಮಯ ಬಂದರೆ ತಮ್ಮ ಶಕ್ತಿ ತಾಕತ್ತನ್ನು ತೋರಿಸ್ತಾರೆ. ನನ್ನಿಂದನೇ ಪಕ್ಷ ಅಧಿಕಾರಕ್ಕೆ ಬಂದಿರೋದೇ ಅಂತೇಳಿ ಪ್ರೂವ್ ಮಾಡಿ ಅವರೇ ಮುಂದುವರಿಯುತ್ತಾರೆ. ಅಷ್ಟು ಅವರಿಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅನ್ನೋ ಮಾತೇ ಕೇಳಿ ಬರ್ತಿತ್ತು. ಆದರೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಮಾತಿಗೆ 2 ಮಾತು ಆಡಲೇ ಇಲ್ಲ. ರಾಹುಲ್ ಗಾಂಧಿಯವರು ಹೇಳಿದ ತಕ್ಷಣವೇ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಬಿಟ್ರು. ಬಿ ಜೆ ಪಿ ನಾಯಕರು ಮತ್ತು ಜೆ ಡಿ ಎಸ್ ನಾಯಕರಿಗೂ ಕೂಡ ಒಂದು ರೀತಿ ಗೊಂದಲ ಉಂಟು ಮಾಡಿಬಿಟ್ಟಿದೆ. ಸಿದ್ದರಾಮಯ್ಯ ಇಷ್ಟು ಸಾಫ್ಟ್ ಆಗಿಬಿಟ್ರ, ಇಷ್ಟೊಂದು ಬಗ್ಬಿಟ್ರ, ಏನಪ್ಪ ಇದು ಅಂತೇಳಿ ಅವರು ಕೂಡ ಸಿದ್ದರಾಮಯ್ಯನವರ ನಡೆಯಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ. ಆದರೆ ಅಲ್ಲಿ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಬೇರೆಯದ್ದೇ ಚರ್ಚೆ ನಡೆದಿದೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಿರೋದು. ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿರ್ತಾರೆ, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ಆ ಟೈಮ್ನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಆದರೆ ರಾಜ್ಯದ ಜನ ಅಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ನೋಡಲಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ಒಳ್ಳೆಯದು ರಾಜ್ಯಕ್ಕೆ ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ. ಹೀಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಇದು ಪ್ರತಿಯೊಬ್ಬರೂ ಒಪ್ಕೊತಾರೆ. ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಕೂಡ ಒಪ್ಕೋತಾರೆ ಯಾಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅನ್ನೋದನ್ನು. ಇಷ್ಟಿದ್ರೂ ಕೂಡ ಈಗ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ತ್ಯಾಗ ಮಾಡಿದ್ರು ಅಂದರೆ ಅದು ರಾಹುಲ್ ಗಾಂಧಿಯವರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಅವರು ಕುರ್ಚಿಯನ್ನು ತ್ಯಾಗ ಮಾಡ್ತಾರೆ. ಮತ್ತು ಡಿ ಕೆ ಶಿವಕುಮಾರ್ ಕೂಡ KPCC ಅಧ್ಯಕ್ಷರಾಗಿ ತುಂಬಾ ಓಡಾಡಿದ್ದಾರೆ ರಾಜ್ಯಾದ್ಯಂತ. ಓಟು ಸಿದ್ದರಾಮಯ್ಯನವ್ರ ಕಡೆಯಿಂದ ಬಂದಿದ್ದರೂ ಕೂಡ ಪಕ್ಷದ ಸಂಘಟನೆಯನ್ನು ಅಚ್ಚುಕಟ್ಟಾಗಿ ಡಿ ಕೆ ಶಿವಕುಮಾರ್ ಅವರು ಮಾಡಿದರು. ಹೀಗಾಗಿ ಅವರು ಕೂಡ ಕೆಲವು ತಿಂಗಳ ಕಾಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳಿ ಅಂತಲೇ ಪ್ಲ್ಯಾನ್ ನಡೆದಿರೋದು. 1 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಮತ್ತು ಮುಂದಿನ ವರ್ಷ ಅಂದರೆ 2027 ಮೇ ತಿಂಗಳಲ್ಲಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. 1 ವರ್ಷ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಕಡೆ 1 ವರ್ಷ ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ಜನಗಳ ಮುಂದೆ ಹೋದರೆ ಮತ್ತೆ 2028ಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಲೆಕ್ಕಾಚಾರ ಕೇಳಿ ಬರ್ತಿರೋದು. ಈ ಲೆಕ್ಕಾಚಾರದ ಆಧಾರದ ಮೇಲೇ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರೋದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಿದ್ರಿಂದ ಈಗ ಒಕ್ಕಲಿಗರಿಗೂ ನಾವು ಮುಖ್ಯಮಂತ್ರಿ ಮಾಡಿದ್ವಿ ಅನ್ನೋ ಒಂದು ಸಂದೇಶ ಕೊಟ್ಟಂತಾಗುತ್ತೆ. ಮತ್ತು ಸಿದ್ದರಾಮಯ್ಯನವ್ರನ್ನೇ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದಾಗ ಅಹಿಂದ ಮತಗಳು ಕೂಡ ಕಾಂಗ್ರೆಸ್ ಕೈ ಬಿಟ್ಟು ಹೋಗೋದಿಲ್ಲ. ಎರಡೂ ಕೂಡ ಅಚ್ಚುಕಟ್ಟಾಗಿ ನಡೆಯುತ್ತೆ. ಒಂದು ಅಹಿಂದ ವಿಶ್ವಾಸವನ್ನು ಗಳಿಸಿದಾಗತ್ತೆ ಮತ್ತು ಒಕ್ಕಲಿಗರಿಗೂ ಕೂಡ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ, ಅವರ ಕೆಲಸಕ್ಕೆ ಕೂಲಿಯನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಸಂದೇಶ ಕೊಡುವ ಉದ್ದೇಶದಿಂದಾನೇ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಾಗಿದೆ. ಹೀಗಾಗಿ 2027 ಮೇ ತಿಂಗಳಲ್ಲಿ ಮತ್ತೆ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲಿವರೆಗೂ 1 ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಸಿದ್ದರಾಮಯ್ಯ ಅವರ ಬೆಂಬಲಿಗ ಶಾಸಕರು ಸೈಲೆಂಟಾಗಿದ್ದು ಸರ್ಕಾರಕ್ಕೆ ಸಪೋರ್ಟ್ ಕೊಡಲಿ ಅನ್ನೋ ಮಾತನ್ನು ರಾಹುಲ್ ಗಾಂಧಿ ಹೇಳಿರೋದು. ಇದನ್ನು ನೋಡ್ತಾ ಇದ್ದರೆ ಇದು ನಿಜ ಅಂತ ಕೂಡ ಅನ್ನಿಸ್ತಾ ಇದೆ. ಯಾಕಂದರೆ 2028ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವ ಇಲ್ಲದೆ ಚುನಾವಣೆಗೆ ಹೋದರೆ ಖಂಡಿತ ಕಾಂಗ್ರೆಸ್ 40 ಕ್ಷೇತ್ರಗಳನ್ನು ಗೆಲ್ಲೋದಿಲ್ಲ. 40ರಿಂದ 50 ಒಳಗಡೆ ನೆಗೆದು ಬಿದ್ದೋಗುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರ ನೇತೃತ್ವ ಮತ್ತೆ ಬೇಕಾಗುತ್ತೆ. 1 ವರ್ಷ ಮುಂಚಿತವಾಗಿಯೇ ಡಿ ಕೆ ಶಿ ಅವರಿಗೆ ಮುಖ್ಯಮಂತ್ರಿ ಮಾಡಿ ಆನಂತರ ಕಡೆಯ 1 ವರ್ಷ ಮತ್ತೆ ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡೋ ಮೂಲಕ ಎಲೆಕ್ಷನ್ಗೆ ಹೋಗಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಪ್ಲ್ಯಾನ್ ಆಗಿರೋದ್ರಿಂದನೇ ಸಿದ್ದರಾಮಯ್ಯನವರು ಸೈಲೆಂಟಾಗಿ ಯಾವುದೇ ಗಲಾಟೆಗೂ ಆಸ್ಪದ ಕೊಡದಂಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು. ಹೀಗಾಗಿ ಮತ್ತೆ 2026 ಮೇ ತಿಂಗಳಲ್ಲಿ ಸಿದ್ದರಾಮಯ್ಯನವರು ಸಿ ಎಂ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಇಲ್ಲದೇ ಚುನಾವಣೆಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಚುನಾವಣೆಗೆ ಹೋದರೆ ಖಂಡಿತ ಕಾಂಗ್ರೆಸ್ ಪಕ್ಷ ಸೋಲಬೇಕಾಗತ್ತೆ.
ಸಿದ್ದರಾಮಯ್ಯನವ್ರು ಇರಲೇಬೇಕು. ಈ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿಯಾದಂಥ ಪ್ಲ್ಯಾನ್ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ 1 ವರ್ಷಗಳ ಕಾಲ ಮುಖ್ಯಮಂತ್ರಿ ಮಾಡಿದೆ ಅನ್ನೋ ಮಾತು ಕೇಳಿ ಬರ್ತಿರೋದು. ಇದು ನಿಜ ಅನ್ನೋ ಸುಳ್ಳು ಅನ್ನೋದು ಮುಂದಿನ 2027 ಮೇ ತಿಂಗಳಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ.